ವೀಕ್ಷಕರೇ, ಜಿ ಕನ್ನಡ ವಾಹಿನಿಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನಾಯಕ ನಟಿಯಾಗಿದ್ದ ನಟಿ ಸಂಜನಾ ಬುರ್ಲಿ ಅವರು ಈ ಒಂದು ಸೀರಿಯಲ್ ಅನ್ನ ಇದ್ದಕ್ಕಿದ್ದ ಹಾಗೆ ಬಿಟ್ಟಿದ್ದು, ನಟಿ ಸಂಜನಾ ಬುರ್ಲಿ ಮಾಡ್ತಿದ್ದ ಸ್ನೇಹ ಪಾತ್ರಕ್ಕೆ ಮತ್ತೊಬ್ಬ ಹೊಸ ನಟಿಯನ್ನ ನಿರ್ದೇಶಕ ಅರೂರ್ ಜಗದೀಶ್ ಅವರು ತಂದಿದ್ದು, ಕೆಲ ದಿನಗಳಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸ್ನೇಹ ಪಾತ್ರವನ್ನ ನಟಿ ಅಪೂರ್ವ ನಾಗರಾಜ್ ಅವರು ಮಾಡ್ತಿದ್ದಾರೆ. ಆದ್ರೆ ಇದೀಗ ನಟಿ ಅಪೂರ್ವ ನಾಗರಾಜ್ ಅವರು ಕೂಡ ಈ ಒಂದು ಪಾತ್ರದಿಂದ ಹೊರ ನಡೆದಿದ್ದು, ಸಡನ್ ಆಗಿ ಈ ಒಂದು ಸೀರಿಯಲ್ ಅನ್ನ ಬಿಟ್ಟಿದ್ದಕ್ಕೆ ಇವರನ್ನ ಬ್ಯಾನ್ ಮಾಡಲಾಗಿದೆ ಅನ್ನುವ ಸುದ್ದಿಗಳು ಕೂಡ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹರಡೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ನಿಜಕ್ಕೂ ವೀಕ್ಷಕರೇ, ನಟಿ ಅಪೂರ್ವ ನಾಗರಾಜ್ ಯಾವ ಕಾರಣಕ್ಕಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇಂದ ಹೊರಬಂದಿದ್ದಾರೆ ಮತ್ತು ನಿಜಕ್ಕೂ ನಟಿ ಅಪೂರ್ವ ನಾಗರಾಜ್ ಸೀರಿಯಲ್ ಇಂಡಸ್ಟ್ರಿಯಿಂದ ಬ್ಯಾನ್ ಆಗಿದ್ದಾರಾ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಇಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ಹಳೆಯ ಸ್ನೇಹ ಪಾತ್ರ ಮಾಡ್ತಿದ್ದ ನಟಿ ಸಂಜನಾ ಬುರ್ಲಿ ಅವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅನ್ನ ಬಿಡಬಾರ್ದಿತ್ತು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಟಿ ಅಪೂರ್ವ ನಾಗರಾಜ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಸ್ನೇಹ ಪಾತ್ರವನ್ನ ರಿಪ್ಲೇಸ್ ಮಾಡಿದ್ದು, ಹೆಚ್ಚಿನವರಿಗೆ ಈ ಒಂದು ಪಾತ್ರ ತುಂಬಾನೇ ಹಿಡಿಸಿತ್ತು. ಆದ್ರೆ ನಟಿ ಅಪೂರ್ವ ನಾಗರಾಜ್ ಈ ಒಂದು ಸೀರಿಯಲ್ ಅನ್ನ ಬಿಟ್ಟಿದ್ದು, ಇದಕ್ಕೆ ಸ್ಪಷ್ಟನೆಯನ್ನ ನಟಿ ಅಪೂರ್ವ ಅವರೇ ಕೊಟ್ಟಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನನಗೆ ತುಂಬಾನೇ ಇಷ್ಟವಾದ ಸೀರಿಯಲ್. ಇಂತಹ ಒಂದು ಅದ್ಭುತ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಜಿ ಕನ್ನಡ ವಾಹಿನಿ ಮತ್ತು ನಿರ್ದೇಶಕ ಅರೂರ್ ಜಗದೀಶ್ ಅವರಿಗೆ ಧನ್ಯವಾದ. ಆದ್ರೆ ಇತ್ತೀಚೆಗೆ ನನ್ನ ಆರೋಗ್ಯ ಸಮಸ್ಯೆಯಿಂದಾಗಿ ಈ ಒಂದು ಸೀರಿಯಲ್ ಅನ್ನ ಬಿಡ್ತಿದ್ದೇನೆ ಅಂತ ನಟಿ ಅಪೂರ್ವ ನಾಗರಾಜ್ ಅವರು ತಿಳಿಸಿದ್ದಾರೆ. ಹಾಗೇನೆ ನಟಿ ಅಪೂರ್ವ ಅವರು ಬ್ಯಾನ್ ಆಗಿದ್ದಾರೆ ಅನ್ನುವ ಗಾಸಿಪ್ ಸುದ್ದಿಗೆ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ.